ಓಂ ಶಾಂತಿ. ಡೇಟ್ ಆಗಿದೆ 19/8/1971. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಸಬ್ಸೆ ಸೂಕ್ಷ್ಮ ಬಂಧನ್ ಬುದ್ಧಿ ಕಾ ಅಭಿಮಾನ್. ಎಲ್ಲದಕ್ಕಿಂತ ಸೂಕ್ಷ್ಮವಾದ ಬಂಧನ ಯಾವುದು? ಬುದ್ಧಿಯ ಅಭಿಮಾನ ಅಂತ ಹೇಳ್ತಾರೆ ಬಾಬಾ. ಯೋಗಯುಕ್ತ और ಬಂಧನ್ ಮುಕ್ತ ಬನೆ ಹೋ. ಯೋಗಯುಕ್ತ ಬಂಧನ ಮುಕ್ತ ಆಗಿದ್ದೀರಾ. जितना जितना ಯೋಗಯುಕ್ತ ಉतना ही सर्व ಬಂಧನ ಮುಕ್ತ बनते जाते हैं. ಎಷ್ಟೆಷ್ಟು ಯೋಗಯುಕ್ತ ಆಗ್ತಾ ಹೋಗ್ತಿದ್ದೀರೋ ಅಷ್ಟು ಎಲ್ಲದರಿಂದ ಬಂಧನ ಮುಕ್ತ ಆಗ್ತೀರಾ ಅಂತ ಬಾಬಾ ಹೇಳ್ತಾರೆ. तो ಯೋಗಯುಕ್ತ की निशानी है ही ಬಂಧನ ಮುಕ್ತ ಹೋನಾ. ಯೋಗಯುಕ್ತ ಆಗೋದೇ ಅದರ ನಿಶಾನೆ ಏನಾಗಿದೆ? ಬಂಧನ ಮುಕ್ತ ಅಂತ ಹೇಳ್ತಾರೆ ಬಾಬಾ. अपने सर्व बंधनों को जानते हो ना कि किस किस प्रकार के बंधन हैं जो योगयुक्त होने में रुकावट डालते हैं. ಬಾಬಾ ಹೇಳ್ತಾರೆ, ತಮ್ಮ ತಮ್ಮ ಸರ್ವ ಬಂಧನಗಳನ್ನು, ಎಲ್ಲ ಬಂಧನಗಳು ಗೊತ್ತಿದ್ದಾವೇನು, ಯಾವ ಯಾವ ತರಹದ ಬಂಧನಗಳು ಬರ್ತವೆ, ಆ ಬಂಧನಗಳು ನಮ್ಮನ್ನು ಯೋಗಯುಕ್ತರನ್ನಾಗಿ ಮಾಡೋಕ್ಕೆ ಬಿಡುವುದಿಲ್ಲ, ಅಡೆತಡೆ ಮಾಡ್ತವೆ. जैसे सर्व दुखों की लिस्ट निकालते थे वैसे भिन्न भिन्न ಬಂಧನೋं की लिस्ट निकालो. ಹೇಗೆ ದುಃಖದ ಲಿಸ್ಟನ್ನು ತೆಗಿತೀರಾ ಹಾಗೆ ಭಿನ್ನ ಭಿನ್ನ ಬಂಧನಗಳ ಲಿಸ್ಟನ್ನು ತೆಗಿಬೇಕು ಅಂತ ಹೇಳ್ತಾರೆ ಬಾಬಾ. उस लिस्ट को सामने रखते हुए चेक करो कि कितना बंधनों से मुक्त हुए हैं. ಆ ಲಿಸ್ಟನ್ನು ಎದುರುಗಡೆ ಇಟ್ಕೊಂಡು ಎಷ್ಟು ನಾನು ಬಂಧನ ಮುಕ್ತ ಆಗಿದ್ದೀನಿ ಅಂತ ಚೆಕ್ ಮಾಡ್ಕೊಳ್ಳಿ. ಅವ್ರ ಕಿತನೆ ಬಂಧನ್ ಅಭಿ ತಕ್ ರಹೇ ಹುಯೇ ಹೇ. ಇನ್ನೂ ಎಷ್ಟು ಬಂಧನಗಳಿದಾವು. इससे अपने संपूर्ण योगयुक्त अर्थात संपूर्ण स्टेज को परख सकते हो कि कितना संपूर्ण स्टेज के नज़दीक पहुँच पाए हैं. ಇದರಿಂದ ತಮ್ಮ ಸಂಪೂರ್ಣ ಯೋಗಯುಕ್ತ ಅಂದರೆ ಸಂಪೂರ್ಣ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ನಾನು ಎಷ್ಟು ಸಂಪೂರ್ಣ ಸ್ಟೇಜ್ ಸಮೀಪ ಬಂದಿದ್ದೀನಿ, ಬಾಬರ ಸಮೀಪ ಎಷ್ಟು ಬಂದಿದ್ದೀನಿ ಅಂತ ಚೆಕ್ ಮಾಡ್ಕೊಳ್ಳಿಕ್ಕಾಗ್ತದೆ. ಬಂಧನೋं की लिस्ट सामने लाओ कितने प्रकार के बंधन होंगे. ಬಂಧನದ ಲಿಸ್ಟನ್ನು ಎದುರಿಗೆ ತಗೊಂಡು ಬನ್ನಿ, ಯಾವ್ಯಾವ ತರಹದ ಬಂಧನಗಳು ಇದ್ದಾವೆ. इनकी लिस्ट निकलेगी तो जाल मुआफिक दिखाई देगी. ಬಾಬಾ ಹೇಳ್ತಾರೆ, ಬಂಧನಗಳ ಲಿಸ್ಟನ್ನು ತೆಗಿತಾ ಹೋದರೆ ಸಿಕ್ಕಾಪಟ್ಟೆ ಇದ್ದಾವೆ, ಹಾಗೆ ಜಾಳಿಗೆ ಇರ್ತದಲ್ಲ ಆ ಥರ ಇದೆ ಅಂತ ಹೇಳ್ತಾರೆ ಬಾಬಾ. ಅದ್ರದ್ದೊಂದು ದೊಡ್ಡ ಜಾಲನೇ ಇದೆ. ಬಂಧನದ ಜಾಲ ಎಷ್ಟು ದೊಡ್ಡದಿದೆ ಅಂತಂದರೆ ಒಂದನ್ನು ಬಿಡಿಸ್ಕೊಳಿಕ್ಕೆ ಹೋದ್ರೆ ಮತ್ತು ಇನ್ನೊಂದರಲ್ಲಿ ಸಿಕ್ಕಾಕೋತೀವಿ, ಇನ್ನೊಂದು ಬಿಡಿಸ್ಕೊಳಿಕ್ಕೆ ಹೋದರೆ ಇನ್ನೊಂದು ಸಿಕ್ಕಾಕೋತೀವಿ, ಈ ಥರ ಕಾಣಿಸ್ತದೆ. ಕಿತನಿ ಮಹೀನ್ ತಾರೋಂ ಕಿ ಜಾಲ್ ಬನಾತೆ ಹೇ. ಭಾಳಷ್ಟು ಆಳವಾದ ಬಂಧನ ಇದೆ ಅಂತ ಹೇಳ್ತಾರೆ ಬಾಬಾ. ತೋ ಅಬ್ ಜಡ್ಜ್ ಕರೋ ಕಿ ಕಿತನೆ ಬಂಧನ್ ರಹ ಗಯೇ ಹೇ ಅವ್ರ ಕೌನ್ ಸೆ ರಹ ಗಯೇ ಹೇ. ಅದಕ್ಕೀಗ ನಿಮ್ಮನ್ನು ನೀವು ಜಡ್ಜ್ ಮಾಡ್ಕೊಳ್ಳಿ, ಯಾವ್ಯಾವ ಬಂಧನಗಳಿದಾವೋ, ಯಾವ್ಯಾವ ಬಂಧನಗಳಿಂದ ಮುಕ್ತ ಆಗಿದ್ದೀನಿ, ಇನ್ನು ಯಾವ ಬಂಧನಗಳು ಉಳಿದಿದ್ದಾವೆ ಇದನ್ನು ಚೆಕ್ ಮಾಡ್ಕೊಳ್ಳಿ. कोई बड़े बड़े बंधन है व छोटे छोटे बंधन हैं. ಯಾವ್ಯಾವ ದೊಡ್ಡ ದೊಡ್ಡ ಬಂಧನಗಳಿದಾವೋ, ಚಿಕ್ಕ ಚಿಕ್ಕ ಬಂಧನಗಳಿದಾವೋ ಚೆಕ್ ಮಾಡ್ಕೊಳ್ಳಿ. ज़्यादा मेहनत किन बंधनों को चुक्तू करने में लगती है. ಬಾಬಾ ಹೇಳ್ತಾರೆ, ಎಂಥ ಬಂಧನಗಳಿಂದ ಮುಕ್ತ ಆಗೋಕ್ಕೆ ಹೆಚ್ಚು ಪರಿಶ್ರಮ ಆಗ್ತದೆ. ಸಭಿ ಸೆ ಕಡೆ ಸೆ ಕಡಾ ಬಂಧನ್ ಕೌನ್ ಸಾ ಹೈ. ಎಲ್ಲದಕ್ಕಿಂತ ಕಠಿಣತೆಯ ಕಠಿಣ ಬಂಧನ ಯಾವುದಾಗಿದೆ? ಬಾಬಾ ಹೇಳ್ತಾರೆ, ದೇಹ ಅಭಿಮಾನ್. ಅತ್ಯಂತ ಕಠಿಣ ಏನು ಬಂಧನ ಅಂದರೆ ದೇಹ ಅಭಿಮಾನ ಅಂತ ಹೇಳ್ತಾರೆ ಬಾಬಾ. ಯಹತೋ ಸಭಿ ಬಂಧನೋಂ ಕಾ ಫೌಂಡೇಶನ್ ಹೇ. ಮತ್ತು ಹೇಳ್ತಾರೆ, ಎಲ್ಲ ಬಂಧನಗಳು ಬರಲಿಕ್ಕೆ ಮುಖ್ಯವಾದ ಫೌಂಡೇಶನ್ ಯಾವುದಾಗಿದೆ? ದೇಹಾಭಿಮಾನ. लेकिन प्रत्यक्ष रूप में सभी से कड़ा बंधन कौन सा है. ಆದರೆ ಪ್ರತ್ಯಕ್ಷ ರೂಪದಲ್ಲಿ ಸಭಿ ಸೆ ಕಡ ಎಲ್ಲದಕ್ಕಿಂತ ಕಠಿಣ ಬಂಧನ ಯಾವುದು? ಲೋಕ್ಲಾಜ್ ಅಂತ ಹೇಳ್ತಾರೆ ಬಾಬಾ. ಲೋಕ್ಲಾಜ್ ಅಂದರೆ ಜನ ಮಾತಾಡೋದು,
ಅವ್ರು ಏನಾರಂದ್ರೆ ಹೆಂಗೆ, ಹಿಂಗಂದ್ರೆ ಹೆಂಗೆ, ಹಂಗಂದ್ರೆ ಹೆಂಗೆ. ತೋ ಬಹುತ್ ಛೋಟಿ ಬಾತ್ ಹೇ, ಅದರ ಚಿಕ್ಕದು. ಯಹ ತೋ ಫಸ್ಟ್ ಸ್ಟೆಪ್ ಹೇ. ಲೋ ಕ್ಲಾಸ್ ಚಿಕ್ಕದನ್ನಿಸ್ತದೆ, ಆದರೆ ಮೊದಲೇ ಸ್ಟೆಪ್ ಇದೆ ಅಂತಾರೆ ಬಾಬಾ. ಎದಕ್ಕೆ? ದೇಹಾಭಿಮಾನ ಬರೋಕ್ಕೆ. सभी से बड़े ते बड़ा अंतिम बंधन है श्रीमत के साथ अपने ज्ञान बुद्धि को मिक्स करना. ಎಲ್ಲದಕ್ಕಿಂತ ದೊಡ್ಡ ಕಠಿಣವಾದ ಅಂತಿಮ ಬಂಧನ ಏನು ಅಂತಂದರೆ, ಶ್ರೀಮತದ ಜೊತೆಗೆ ಜ್ಞಾನ ಬುದ್ಧಿ, ತಮ್ಮ ಬುದ್ಧಿಯನ್ನು ಮಿಕ್ಸ್ ಮಾಡೋದು. ಅರ್ಥಾತ್ अपने को समझदार समझकर श्रीमत को अपनी बुद्धि की कमाल समझकर काम में लगाना. ತಮ್ಮನ್ನು ತಾವು ಬಹಳ ತಿಳುವಳಿಕೆಯುಳ್ಳವರು, ಶ್ರೇಷ್ಠರು ಅಂತ ತಿಳ್ಕೊಂಡು ಶ್ರೀಮತವನ್ನು ತಮ್ಮ ಬುದ್ಧಿಯ ಕಮಾಲ್ ಅಂತ ತಿಳ್ಕೊಂಡು ಅದನ್ನು ಕಾರ್ಯದಲ್ಲಿ ಹಾಕೋದು. ಇದು ಕೂಡ ಏನಿದೆ ಅಂತಾರೆ ಬಾಬಾ, ಬಂಧನ, ಅಂತಿಮ ಬಂಧನ. ಜಿಸ್ಕೋ ಕಹೆಂಗೆ ಜ್ಞಾನ ಅಭಿಮಾನ ಅರ್ಥಾತ್ ಬುದ್ಧಿ ಕಾ ಅಭಿಮಾನ. ಅದಕ್ಕೇನು ಹೇಳ್ತಾರೆ? ಜ್ಞಾನದ ಅಭಿಮಾನ, ಬುದ್ಧಿಯ ಅಭಿಮಾನ. ನನ್ನ ಹತ್ರ ಇಷ್ಟು ಜ್ಞಾನ ಇದೆ, ಈ ಥರ ಏನಾಗ್ತದೆ, ಒಳಗಡೆ ಅಭಿಮಾನ ಬರೋಕ್ಕೆ ಶುರು ಆಗ್ತದೆ. ಯಹ ಸಭಿ ಸೇ ಸೂಕ್ಷ್ಮ और ಬಡಾ ಬಂಧನ್ ಹೇ. ಎಲ್ಲದಕ್ಕಿಂತ ಸೂಕ್ಷ್ಮವಾದ ದೊಡ್ಡ ಬಂಧನ ಆಗಿದೆ. ಇಸ್ ಬಂಧನ್ ಸೇ ಕ್ರಾಸ್ ಕಿಯಾ ತೋ ಮಾನೋ ಸಭಿ ಸೇ ಬಡೆ ತೇ ಬಡಾ ಜಂಪ್ ಲಿಯಾ. ಬಾಬಾ ಹೇಳ್ತಾರೆ, ಈ ಬುದ್ಧಿ ಅಭಿಮಾನ ಬಂಧನವನ್ನು ಕ್ರಾಸ್ ಮಾಡಿದರೆ ತಿಳ್ಕೊಳ್ಳಿ, ನೀವು ಎಲ್ಲದರಿಂದ ಜಂಪ್ ಮಾಡಿದ್ದೀರಾ ಅಂತ. कोई भी बात में अगर कोई मधुर शब्दों में भी कमजोरी का इशारा दे और उसी समय कोई संस्कार, स्वभाव व सर्विस के लिए बुराई आकर करते हैं, तो दोनों ही बातें सामने रखते हुए सोचो कि जरा भी वृत्ति में व दृष्टि में व सूरत में फ़र्क आता है. बाबा ಕೇಳ್ತಾರೆ, कोई भी बात में, ಯಾವುದೇ ಒಂದು ಮಾತಿನಲ್ಲಿ, ಅಗರ್ ಕೊಯ್ ಮಧುರ ಶಬ್ದೋಮೆ, ಮಧುರ ಶಬ್ದಗಳಲ್ಲಿ ಕಮ್ಜೋರಿ ಕಾ ಇಶಾರ ದೇ, ಮಧುರ ಶಬ್ದಗಳಿಂದ ಕಮ್ಜೋರಿ ಇಶಾರ ಕೊಟ್ಟರೆ, ಉಸಿ ಸಮಯ, ಅದೇ ಸಮಯದಲ್ಲಿ ಯಾವುದೋ ಸಂಸ್ಕಾರ ಆಗಲಿ, ಸ್ವಭಾವ ಅಥವಾ ಸೇವೆ ಸಲುವಾಗಿ ಬುರಾಯಿ ಆಕರ್ ಕರ್ತೆ, ಕೆಟ್ಟದ್ದನ್ನು ಮಾಡ್ತಾರೆ. ತೋ ದೋನೋ ಹಿ ಬಾತೆ ಸಾಮ್ನೆ ರಖ್ತೆ ಹುಯೇ, ಎರಡೂ ಮಾತುಗಳನ್ನು ಎದುರುಗಡೆ ಇಟ್ಕೊಳ್ತಾ ಸೋಚೋ, ವಿಚಾರ ಮಾಡಿ, ಏನು ಜರಾಭಿ ವೃತ್ತಿನಲ್ಲಿ, ದೃಷ್ಟಿನಲ್ಲಿ, ಮುಖದಲ್ಲಿ ಸ್ವಲ್ಪ ಫರಕ್ ಬರ್ತದೇನು, ಏನಾದರೂ ಜರಾಭಿ ಫರಕ್ ನಹಿ ಆಯೆ, ಜರಾಭಿ ಹಿಮ್ಮತ್ ಉಲ್ಲಾಸ್ ಮೇ ಅಂತರ್ ನಹಿ ಆಯೆ, ಇಸ್ಕೋ ಕಹಾ ಜಾತಾ ಹೇ ಇಸ್ ಬಂಧನ್ ಕೋ ಕ್ರಾಸ್ ಕರ್ನಾ. ಪಾಪ ಹೇಳ್ತಾರೆ, ಒಳ್ಳೇದು ಹೇಳಿದರು ಕೆಟ್ಟದ್ದು ಹೇಳಿದರು ಮುಖದಲ್ಲಿ, ವೃತ್ತಿನಲ್ಲಿ, ದೃಷ್ಟಿನಲ್ಲಿ ಏನು ಬರಬಾರ್ದು, ಅಂತರ ಬರಬಾರ್ದು. ಹೆಂಗಿರಬೇಕು ಅಂತಾರೆ ಬಾಬಾ, ತಟಸ್ಥ ಇರಬೇಕು, ನ್ಯೂಟ್ರಲ್ ಆಗಿರಬೇಕು ಅಂತ ಹೇಳ್ತಾರೆ ಬಾಬಾ. ಅಂತರ ಬರಬಾರ್ದು. ಅದಕ್ಕೆ ಹೇಳ್ತಾರೆ ಬಂಧನವನ್ನು ಕ್ರಾಸ್ ಮಾಡಿದ್ದಾರೆ. ಅಗರ್ ಮುಖ ಸೇ ನ ಬೋಲಾ ಲೇಕಿನ್ ಸುನಿ ಹುಯಿ ಬಾತ್ ಕಾ ವ್ಯರ್ಥ ಸಂಕಲ್ಪ ಭೀ ಚಲಾ ತೋ ಇಸ್ಕೋ ಕಹೆಂಗೆ ಬಡೇತೆ ಬಡಾ ಬಂಧನ್. ಬಾಬಾ ಹೇಳ್ತಾರೆ, ನೀವು ಭಲೆ ಬಾಯಿಂದ ಏನು ಹೇಳೋದಿಲ್ಲ, ಆದರೆ ಆ ಮಾತನ್ನು ಒಳಗಡೆ ಇಟ್ಕೊಂಡು ವ್ಯರ್ಥ ಸಂಕಲ್ಪ ನಡೆಸಿದರೆ ಅದು ಕೂಡ ಏನಾಗಿದೆ, ದೊಡ್ಡ ಬಂಧನ. जो गायन है निंदा स्तुति हार जीत महिमा व ग्लानि में समान, अर्थात बुद्धि में नॉलेज रहेगी कि यह हार है, यह जीत है, यह महिमा है, यह ग्लानि है, लेकिन एक रस अवस्था व स्थिति से डगमग न हो, इसको कहा जाता है समानता. ಬಾಬಾ ಹೇಳ್ತಾರೆ, ಗಾಯನ ಇದೆ, ನಿಂದಾಸ್ತುತಿ, ಸೋಲು ಗೆಲುವು, ಮಹಿಮೆ, ಹೊಗಳುವಿಕೆ, ತೆಗಳುವಿಕೆ, ಅದರ ಅರ್ಥ ಬುದ್ಧಿನಲ್ಲಿ ಜ್ಞಾನ ಇದೆ. ಏನು? ಸೋಲು ಗೆಲುವಿನ ಜ್ಞಾನ, ಮಹಿಮೆ ಮತ್ತು ಹೊಗಳಿಕೆ ತೆಗಳಿಕೆಯ ಜ್ಞಾನ, ಇದೆಲ್ಲ ಏನಿರಬೇಕಂತಾರೆ ಬಾಬಾ, ಏಕರಸ್ ಅವಸ್ಥಾ, ಸ್ಥಿತಿ ಸೇ ಡಗಮಗ್ನಲ್ಲಿ ಬರಬಾರ್ದು, ಸ್ಥಿತಿನಲ್ಲಿ ಹೊಯ್ದಾಟ ಬರಬಾರ್ದು. ಎರಡೂಗಳನ್ನು ಏನು ಮಾಡಬೇಕು, ಸಮಾನತಾ ಇರಬೇಕು. ನಾಲೆಜ್ ಹೋತೆ ಹುಯೇ ಭೀ ಡಗಮಗ ನಹಿ ಹೋನಾ, ಯಹ ಹೇ ವಿಜಯ. ಜ್ಞಾನ ಇದ್ರೂ ಕೂಡ ಡಗಮಗ ಆಗಬಾರ್ದು, ಅದಕ್ಕೆ ವಿಜಯ ಅಂತ ಹೇಳ್ತಾರೆ ಬಾಬಾ. तो इस कड़े बंधन को क्रॉस कर लिया, अर्थात संपूर्ण फरिश्ता बन गया.
ಹಾಗಾದರೆ ಈ ಕಠಿಣ ಬಂಧನವನ್ನು ಕ್ರಾಸ್ ಮಾಡಿದರೆ ನಿಮಗೇನು ಹೇಳ್ತಾರೆ? ಸಂಪೂರ್ಣ ಫರಿಸ್ತಾ. इसके लिए ಮುಖ್ಯ ಪ್ರಯತ್ನ ಕೌನ್ ಸಾ ಹೈ? ಇದಕ್ಕಾಗಿ ಮುಖ್ಯವಾಗಿ ಪ್ರಯತ್ನ ಏನು ಮಾಡಬೇಕು? यह अवस्था कैसे रखे जो इस बंधन को भी क्रॉस कर ले? ಈ ಅವಸ್ಥೆನಲ್ಲಿ ಹೇಗಿರಬೇಕು? ಈ ಬಂಧನವನ್ನು ಹೇಗೆ ಕ್ರಾಸ್ ಮಾಡಬೇಕು? ಜ್ಞಾನ ಅಭಿಮಾನಕ್ಕೋ ಕೈಸೆ ಕ್ರಾಸ್ ಕರೆ? ಜ್ಞಾನ ಅಭಿಮಾನವನ್ನು ಹೇಗೆ ಕ್ರಾಸ್ ಮಾಡಬೇಕು? इसका पुरुषार्थ क्या है? ಇದರ ಪುರುಷಾರ್ಥ ಏನಾಗಿದೆ? आप सभी ने जो भी बातें सुनाई वह भी अटेंशन में रखने की है. ತಾವು ಯಾವ ಮಾತನ್ನು ಕೇಳಿದ್ರಿ ಅದ್ರ ಮೇಲಿನೂ ಕೂಡ ಏನಿರಬೇಕು? ಅಟೆನ್ಷನ್ ಇರಬೇಕು. लेकिन साथ साथ इस बड़े बंधन को क्रॉस करने के लिए सदैव यह बातें याद रहे कि हम कल्याणकारी बाप की संतान हैं. ಬಾಬಾ ಹೇಳ್ತಾರೆ, ಆದರೆ ಜೊತೆಗೆ ಈ ಕಠಿಣ ಬಂಧನವನ್ನು ಕ್ರಾಸ್ ಮಾಡಬೇಕು ಅಂತಂದರೆ ಯಾವಾಗಲೂ ಈ ಮಾತನ್ನು ನೆನಪಿಟ್ಕೊಳ್ಬೇಕು, ನಾವು ಯಾವಾಗಲೂ ಕಲ್ಯಾಣಕಾರಿ ತಂದೆಯ ಸಂತಾನಾಗಿದ್ದೀವಿ. जो भी देखते हैं सुनते हैं उनमें अकल्याण का रूप होते हुए भी अपनी कल्याण की बात को निकालना है. ಏನೇ ನೋಡಿದ್ರು, ಏನೇ ಕೇಳಿದ್ರು ಅದರಲ್ಲಿ ಅಕಲ್ಯಾಣದ ರೂಪ ಇದ್ರೂ ಕೂಡ ಅದು ಕಲ್ಯಾಣದ ಮಾತು. ಅಲ್ಲಿ ನೀವು ಏನು ಮಾಡಬೇಕು? ಕಲ್ಯಾಣದ ಮಾತೇ ಮಾತಾಡಬೇಕು. ಭಲೆ ರೂಪ ಅಕಲ್ಯಾಣಕ, ಸದ್ಯಕ್ಕೆ ಹೊರಗಡೆ ಏನಿದೆ ಅದು ಅಕಲ್ಯಾಣ ಅನಿಸ್ಬೋದು. हार व ग्लानि का हो, क्योंकि स्थिति को डगमग करने के कारण यह तीनों ही होते हैं. ಅದಕ್ಕೆ ಬಾಬಾ ಹೇಳ್ತಾರೆ, ಅಕಲ್ಯಾಣ, ಕಲ್ಯಾಣ, ಸೋಲು, ಗೆಲುವು ಇದೆಲ್ಲ ಏನಿದಾವಲ್ಲ, ಸ್ಥಿತಿ ಹೊಯ್ದಾಟ ಆಗಿರೋದರ ಕಾರಣ ಇದೆಲ್ಲ ಆಗ್ತದೆ. तो रूप भले यही दिखाई दे, लेकिन उस अकल्याण के रूप को कल्याणकारी के रूप में ट्रांसफ़र करने की शक्ति व ग्लानि को भी उन्नति का रूप समझ धारण करने की शक्ति व हार से भी आगे के लिए 1000 गुना विजयी बनने की हिम्मत ಬಾಬಾ ಹೇಳ್ತಾರೆ. ಹಾಗಾದರೆ ರೂಪ ಭಲೆ ಕಾಣಿಸ್ತದೆ ಹೊರಗಡೆ ಅಕಲ್ಯಾಣ ಅಂತ, ಆದರೆ ಏನು ಮಾಡಬೇಕು? ನಾವು ಅದನ್ನು ಕಲ್ಯಾಣಕಾರಿ ರೂಪದಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಶಕ್ತಿ ಬೇಕು. ಕರ್ನೇಕಿ ಶಕ್ತಿ ಅಥವಾ ತೆಗಳುವಿಕೆಯನ್ನು ಉನ್ನತಿಯ ರೂಪದಲ್ಲಿ ತಿಳ್ಕೊಂಡು ಧಾರಣೆ ಮಾಡಿಕೊಂಡು ಅದರ ಶಕ್ತಿ ಬೇಕು. ಏನಂತಾರೆ ಬಾಬಾ? ಯಾರಾದರೂ ನಮ್ಮನ್ನು ತೆಗಳಿದ್ರೆ ಅದನ್ನು ಏನು ಮಾಡಬೇಕು? ನಾವು ಅದರಲ್ಲಿನೂ ಶ್ರೇಷ್ಠತೆ ಧಾರಣೆ ಮಾಡಿಕೊಳ್ಬೇಕು, ಅಂಥ ಶಕ್ತಿ ಇರಬೇಕು. ಮತ್ತು ಹೇಳ್ತಾರೆ ಬಾಬಾ, ಸೋಲಿಂದ ಮುಂದೆ ಹೋಗಬೇಕು. ಅದಕ್ಕಾಗಿ 1000 ಗುಣ ವಿಜಯಿ ಬನನೆಗೆ ಹಿಮ್ಮತ್. ಬಾಬಾ ಹೇಳ್ತಾರೆ, ಸೋಲಾದರೂ ಕೂಡ ಮುಂದೆ ಬಂದು ಏನು ಮಾಡಬೇಕು? 1000 ಗುಣ ವಿಜಯಿ ಆಗ್ತಕ್ಕಂಥ ಹಿಮ್ಮತ್ತಿರಬೇಕು, ಉಲ್ಲಾಸ ಇರಬೇಕು. ಮತ್ತು ಹೇಳ್ತಾರೆ ಬಾಬಾ, ಯುಕ್ತಿ ನಿಕಾಲ್ನೆಕಿ ಶಕ್ತಿ, ಏನಾದರೂ ಅಲ್ಲಿ ಯುಕ್ತಿಯನ್ನು ತೆಗಿಬೇಕು, ಅದ್ರ ಶಕ್ತಿ ಅಗರ್ ಅಪನೇ ಪಾಸ್ ಹೇ. ಇವೆಲ್ಲ ನಿಮ್ಮ ಹತ್ರ ಇದ್ದರೆ ಏನೇನು ಹೇಳಿದ್ರು ಬಾಬಾ? ಅಕಲ್ಯಾಣವನ್ನು ಕಲ್ಯಾಣಕಾರಿಯಾಗಿ ಟ್ರಾನ್ಸ್ಫರ್ ಮಾಡೋದು, ತೆಗಳುವಿಕೆಯನ್ನು ಉನ್ನತಿನಲ್ಲಿ ಧಾರಣೆ ಮಾಡ್ಕೊಳ್ಳೋದು, ಸೋತ್ರೆ ಅದನ್ನು ವಿಜಯಿ ಆಗೇ ಆಗ್ತೀನಿ ಅಂತ ಧೈರ್ಯ ಇಡುವ ಶಕ್ತಿ ಇಟ್ಕೋಬೇಕು, ಉಲ್ಲಾಸ ಇರಬೇಕು. ಇವೆಲ್ಲ ಏನು ಮಾಡಬೇಕಂತ ಹೇಳ್ತಾರೆ ಬಾಬಾ? ಹೇಳ್ತಾರೆ ಬಾಬಾ, ನಿಕಾಲಕ್ಕೆ ಶಕ್ತಿ ಅದರ ಅಪನೇ ಪಾಸ್ ಹೈ, ಇದು ತಮ್ಮ ಹತ್ರ ಇದ್ದರೆ ಕಭಿ ಭೀ ಸೂರತ್ ಅವ್ರ ಸೀರತ್ ಮೇ ಉನ್ಕ ಅಸರ್ ನಹಿ ಪಡೆಗಾ. ಮುಖದಲ್ಲಿ ಇವು ಯಾವ ನಮಗೆ ಪರಿಣಾಮ ಬೀಳೋದಿಲ್ಲ, ಎಫೆಕ್ಟ್ ಆಗೋದಿಲ್ಲ. ಸಮಸ್ಯಾಕೋ ಟ್ರಾನ್ಸ್ಪರೆಂಟ್ ಬನನಾ ಹೇ. ಬಾಬಾ ಹೇಳ್ತಾರೆ, ಏನೇ ಸಮಸ್ಯೆ ಬಂದರೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಡಿ. ಹೇಳಿದ್ರಲ್ಲ ಹೆಂಗೆ ಟ್ರಾನ್ಸ್ಫರ್ ಮಾಡಿದ್ರು ಬಾಬಾ? ಕಲ್ಯಾಣ ಇದ್ರು ಕಲ್ಯಾಣ ಅನ್ಕೋಬೇಕು. ಮತ್ತು ಹೇಳಿದ್ರು ಬಾಬಾ, ಯಾರಾದರೂ ತೆಗಳಿದ್ರೆ ಅದು ನನ್ನ ಉನ್ನತಿಗಾಗಿ ಅದಂತ ಹೇಳಬೇಕು. ಮತ್ತು ಏನು ಹೇಳಿದ್ರು ಬಾಬಾ? ಮೂರನೇದು, ನಾನು ಸೋತ್ರೆ ಇನ್ನೂ ಹೆಚ್ಚೆಚ್ಚು ಗುಣ, ಹೆಚ್ಚೆಚ್ಚು ನಾನು ವಿಜಯಿ ಆಗುವಂಥ ಯುಕ್ತಿಗಳನ್ನು ಹುಡುಕಬೇಕು. ಈ ರೀತಿ ನೀವು ಸಮಸ್ಯೆಯನ್ನು ಏನು ಮಾಡಬೇಕಾಗುತ್ತದೆ? ಟ್ರಾನ್ಸ್ಫರ್ ಮಾಡಿ ಟ್ರಾನ್ಸ್ಪರೆಂಟ್ ಆಗಬೇಕು. ಅಥವಾ ಅಪಕಾರಿ ಪರ್ ಭಿ ಉಪಕಾರಿ ಬನನಾ ಹೇ. ಯಾರು ಅಪಕಾರ ಮಾಡಿದ್ರೆ ನಾವೇನು ಮಾಡಬೇಕು? ಉಪಕಾರ ಮಾಡಬೇಕು. जैसे संस्कारों की समानता के कारण कोई सखी बन जाती है, ऐसे निंदा करने वाले को भी उस स्नेह और सहयोग की दृष्टि से
देखना है. ಅದಕ್ಕೆ ಬಾಬಾ ಹೇಳ್ತಾರೆ, ನಾವು ಫ್ರೆಂಡ್ಸ್ ಮಾಡ್ಕೊಳ್ತೀವಲ್ಲ, ಹೆಂಗೆ ಫ್ರೆಂಡ್ಸ್ ಮಾಡ್ಕೊಳ್ತೀವಿ, ನಮ್ಮ ಸಂಸ್ಕಾರ ಅವ್ರ ಸಂಸ್ಕಾರ ಸೇಮ್ ಇದ್ದರೆ ನಾವೇನು ಮಾಡ್ತೀವಿ, ಫ್ರೆಂಡ್ಸ್ ಮಾಡ್ಕೊಳ್ತೀವಿ. ಅದಕ್ಕೆ ಹೇಳ್ತಾರೆ ಬಾಬಾ, ಹಾಗೆಯೇ ನಿಮ್ಮನ್ನು ಯಾರಾದರೂ ನಿಂದ ಮಾಡಿದರೂ ಕೂಡ ಅವ್ರಿಗೆ ನೀವೇನು ಮಾಡಬೇಕು, ಸ್ನೇಹ ಶಕ್ತಿ ಕೊಡಬೇಕು, ದಯಾಭಾವ ತೋರಿಸಿ ಅವರನ್ನು ಕೂಡ ಏನು ಮಾಡಬೇಕು, ಸ್ನೇಹದ ಸಹಯೋಗ ಕೊಡಬೇಕು, ಆ ದೃಷ್ಟಿ ಇಟ್ಕೋಬೇಕು. संस्कारों की समानता वाली सखी और ग्लानि करने वाली दोनों के लिए अंदर स्नेह और सहयोग में अंदर न हो. ನೋಡ್ರಿ ಬಾಬಾ ಹಿಂಗೆ ಹೇಳ್ತಾರೆ ನೋಡಿ, ಸಂಸ್ಕಾರಕ್ಕೆ ಸಮಾನತಾ ವಾಲಿ ಸಖಿ. ಬಾಬಾ ಹೇಳ್ತಾರೆ, ನನ್ನ ಸಂಸ್ಕಾರ ಅವ್ರ ಸಂಸ್ಕಾರ ಸೇಮ್ ಇರ್ತಕ್ಕಂಥ ಒಬ್ಬರು ಫ್ರೆಂಡ್, ಮತ್ತು ಗ್ಲಾನಿ ಕರ್ನೆ ವಾಲಿ ಭಿ, ನನ್ನನ್ನು ಯಾವಾಗಲೂ ತೆಗೆಳುವಂಥವ್ರು ಇರ್ತಾರಲ್ಲ ಅಂಥವ್ರು, ಅವರು ಇಬ್ಬರ ಮೇಲೆ ನಮಗೇನಿರಬೇಕು, ಸೇಮ್ ದೃಷ್ಟಿ ಇರಬೇಕು ಅಂತಾರೆ ಬಾಬಾ. ಇಬ್ಬರಿಗೂ ಸಮಾನವಾದ ಸ್ನೇಹ ಕೊಡಬೇಕು, ಸಹಯೋಗ ಕೊಡಬೇಕು, ಅಲ್ಲಿ ಅಂತರ ಬರೋ ಹಾಗಿಲ್ಲ. ಇಸ್ಕೋ ಕಹಾ ಜಾತಾ ಹೇ ಅಪಕಾರಿ ಪರೋಪಕಾರ ಕಿ ದೃಷ್ಟಿ ಅಥವಾ ವಿಶ್ವ ಕಲ್ಯಾಣಕಾರಿ ಬನನ. ಇದಕ್ಕೆ ಹೇಳಲಾಗ್ತದೆ, ಅಪಕಾರ ಮಾಡಿದವರ ಮೇಲೇನೂ ನಮ್ಮ ದೃಷ್ಟಿ ಉಪಕಾರದೇ ಇರಬೇಕು. ಅವ್ರಿಗೆ ಹೇಳಲಾಗ್ತದೆ ವಿಶ್ವ ಕಲ್ಯಾಣಕಾರಿ. ऐसी स्थिति अब बन जाती है तो समझो संपूर्णता के समीप है. ಇಂಥ ಸ್ಥಿತಿ ಬಂತು ಅಂತಂದರೆ ತಿಳ್ಕೊಳ್ಳಿ ನೀವು ಸಂಪೂರ್ಣತೆಯ ಸಮೀಪ ಬರ್ತಿದ್ದೀರಾ. ऐसे नहीं जिनके संस्कार मिलेंगे उनको साथी बनाएंगे, दूसरे से किनारा कर लेंगे. ಹೀಗೆ ಮಾಡಬಾರ್ದು. ನಮ್ಮ ಥರನೇ ಇರೋರನ್ನು ಮಾತ್ರ ನಾವು ಸಾಥಿ ಮಾಡ್ಕೊಳ್ಳೋದು, ಉಳಿದವರನ್ನು ದೂರ ಸರಿಸೋದು ಅಲ್ಲ. भले कड़े संस्कार वाली हो उनको भी अपने शुभचिंतक स्थिति के आधार से ट्रांसफ़र कर समीप लाओ. ಎಷ್ಟೇ ಕಠಿಣ ಸಂಸ್ಕಾರ ಇರಲಿ ಅವ್ರಿಗೆ ಏನು ಮಾಡಬೇಕು, ನೀವು ಶುಭ ಚಿಂತಕ ಮಾಡಬೇಕು, ಶುಭ ಭಾವನೆ ಕೊಡಬೇಕು. ಅದರ ಆಧಾರದಿಂದ ಅವರನ್ನು ಕೂಡ ಟ್ರಾನ್ಸ್ಫರ್ ಮಾಡಿ ಸಮೀಪ ತಗೊಂಡು ಬರಬೇಕು. जब कोई होपलेस केस को ठीक करते हैं तब ही तो नाम वाला होता है. ಯಾರು ಹೋಪ್ಲೆಸ್ ಆಗಿರ್ತಾರೋ ಅಂಥವ್ರನ್ನು ನೀವು ಸರಿ ಮಾಡಿದರೆ ಮಾತ್ರ ನಿಮ್ಮ ಹೆಸರು ಏನಾಗುತ್ತೆ, ಪ್ರಸಿದ್ಧ ಆಗ್ತದೆ. ठीक को ठीक करना व ठीक से ठीक होकर चलना यह कोई बड़ी बात नहीं है. ಸರಿ ಇದ್ದವರನ್ನೇ ಸರಿ ಮಾಡೋದು, ಸರಿ ಇದ್ದವ್ರ ಜೊತೆನೇ ಹೋಗೋದು, ಅದೇನು ದೊಡ್ಡ ಮಾತು ಅಂತಾರೆ ಬಾಬಾ. बड़ी बात है अपनी श्रेष्ठ स्मृति और वृत्ति से ऐसे ऐसे को भी बदल कर दिखाना. ದೊಡ್ಡ ಮಾತು ಏನು ಅಂತಂದರೆ, ಎಂಥ ಕಡಿ ಸಂಸ್ಕಾರಗಳಿರಲಿ, ಅಪನಿ ಶ್ರೇಷ್ಠ ಸ್ಮೃತಿ, ತಮ್ಮ ಶ್ರೇಷ್ಠ ಸ್ಮೃತಿ ಮತ್ತು ವೃತ್ತಿಯಿಂದ ಎಂದೂ ಬದಲೇ ಆಗೋದಿಲ್ಲ ಅಂತ ತಿಳ್ಕೊಂಡು ಕೂತಿರ್ತಾರಲ್ಲ ಅಂಥವ್ರನ್ನು ಬದಲಿ ಮಾಡಿ ತೋರಿಸ್ಬೇಕು, ಚೇಂಜ್ ಮಾಡಬೇಕು ಅಂಥವ್ರನ್ನು. देखो होम्योपैथिक दवाई की इतनी छोटी छोटी गोलियां कितने बड़े बड़े रोग को ख़त्म कर सकती है. ನೋಡ್ರಿ ಬಾಬಾಗೆ ಇದು ಗೊತ್ತು. ಹೋಮಿಯೋಪತಿಕ್ ಟ್ಯಾಬ್ಲೆಟ್ಸ್ ಇಷ್ಟಿಷ್ಟೇ ಇರ್ತಾವೆ, ಭಾಳ ಚಿಕ್ಕದಿರ್ತಾವಲ್ಲ ಅವು. ಅಷ್ಟು ಚಿಕ್ಕ ಗೋಲಿ ಏನು ಮಾಡ್ತವೆ, ದೊಡ್ಡ ದೊಡ್ಡ ರೋಗಗಳನ್ನು ಕೂಡ ಖತಮ್ ಮಾಡ್ತವೆ, ನಾಶ ಮಾಡ್ತವೆ. तो क्या मास्टर सर्वशक्तिमान अपने वृत्ति और दृष्टि से किसके भी कड़े संस्कार के रोग को ख़त्म नहीं कर सकते? ನೀವೇನಾಗಿದ್ದೀರಿ, ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೀರಿ. ತಮ್ಮ ವೃತ್ತಿ ಮತ್ತು ದೃಷ್ಟಿಯಿಂದ ಇಂಥ ಕಡೆ ಸಂಸ್ಕಾರ ಇರ್ತಕ್ಕಂಥ ಈ ರೋಗವನ್ನು ಖತಮ್ ಮಾಡಲಿಕ್ಕೆ ಬರೋದಿಲ್ಲೇನು? अगर कोई के संस्कारों को पलटा नहीं सकते व ख़त्म नहीं कर सकते हैं तो समझो मुझ मास्टर रचयिता से तो रचना की शक्ति ज़्यादा काम कर रही है. ಬಾಬಾ ಹೇಳ್ತಾರೆ, ಒಂದು ವೇಳೆ ಸಂಸ್ಕಾರ ಕೋ ಪಲ್ಟಾ ನಹಿ ಕರ್ ಸಕ್ತೆ, ಅವ್ರು ಉಲ್ಟಾ ಮಾಡಲಿಲ್ಲ ಅಂದರೆ ಖತಮ್ ನಹಿ ಕರ್ ಸಕ್ತೆ, ನಾಶ ಮಾಡಲಿಲ್ಲ ಅಂದರೆ ತಿಳ್ಕೊಳ್ರಿ, ಮುಜ್ ಮಾಸ್ಟರ್ ರಚಯಿತಾಸೆ, ನಾನು ಮಾಸ್ಟರ್ ರಚಯಿತ, ನನಗಿಂತ ರಚನಾ ಕಿ ಶಕ್ತಿ ज़्यादा काम कर रही है. ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಉಳಿದವರೆಲ್ಲ ನನ್ನ ರಚನೆಗಳು, ನನಗಿಂತ ಶಕ್ತಿ ಏನಾಗಿದೆ, ಅವ್ರದ್ದು ಹೆಚ್ಚಿದೆ ಅಂತ ಅರ್ಥ. जैसे मिसाल बताया, छोटी सी गोलियां रोग को ख़त्म कर सकती है, वह दवाई यह नहीं कहती कि रोग को कैसे मिटाए. ಬಾಬಾ ಹೇಳ್ತಾರೆ, ಎಕ್ಸಾಂಪಲ್ ಇದೆ ಹೇಳಿದ್ರಲ್ಲ ಬಾಬಾ ಆಗಲೇ, ಸಣ್ಣ ಗುಳಿಗೆ
ರೋಗ ಕೋ ಖತಮ್ ಕರ್ ಸಕ್ತಿ ಹೇ. ಒಂದು ಸಣ್ಣ ಗುಳಿಗೆ ರೋಗವನ್ನು ನಾಶ ಮಾಡ್ತದೆ. ವಹ ದವಾಯಿ ಯಹ ನಹಿ ಕೇತಿ, ಆ ಔಷಧ ಇದನ್ನು ಹೇಳೋದಿಲ್ಲ. ರೋಗಕ್ಕೋ ಕೈಸೆ ಮಿಠಾಯೆ, ಆ ಗುಳಿಗೆ ಅಂದರೆ ವಿಚಾರ ಮಾಡ್ತದೇನು ರೋಗ ದೊಡ್ಡದಿದೆ, ನಾ ಗೋಲಿ ಚಿಕ್ಕದಿದ್ದೀನಿ, ಈ ರೋಗವನ್ನು ನಾನು ಹೆಂಗೆ ತೆಗಿಬೇಕು ಅಂತ ವಿಚಾರ ಮಾಡೋದಿಲ್ಲ. तो क्या आपकी रचना में शक्ति है और आप ಮಾಸ್ಟರ್ ರಚಯಿತಾ ಮೇ ನಹಿ. ನಿಮ್ಮ ರಚನೆಗಳಲ್ಲಿ ಅಷ್ಟು ಶಕ್ತಿ ಇದೆ, ನೀವು ಮಾಸ್ಟರ್ ಸರ್ವಶಕ್ತಿವಾನ್ ರಚಯಿತ ನಿಮ್ಮಲ್ಲಿಲ್ಲೇನು, ಹೆಂಗೆ ಅಂತಾರೆ ಬಾಬಾ. ಸದೈವ ಯಹ ಲಕ್ಷ್ಯ ರಖೋ ಕೆ ಟ್ರಾನ್ಸ್ಫರ್ ಹೋನಾ ಹೇ ಅವ್ರ ಟ್ರಾನ್ಸ್ಫರ್ ಕರ್ನಾ ಹೇ. ಯಾವಾಗಲೂ ಇದನ್ನೇ ಲಕ್ಷ್ಯ ಇಟ್ಕೋಬೇಕು. ಏನು ಅಂತ ಹೇಳ್ತಾರೆ ಬಾಬಾ, ಟ್ರಾನ್ಸ್ಫರ್ ಆಗಬೇಕು, ಟ್ರಾನ್ಸ್ಫರ್ ಮಾಡಿಸ್ಬೇಕು. ऐसे नहीं कहना कि यह ट्रांसफ़र हो तो मैं ट्रांसफ़र हो जाऊँ, ಅವರು ಟ್ರಾನ್ಸ್ಫರ್ ಆದ್ರಷ್ಟೇ ನಾನು ಟ್ರಾನ್ಸ್ಫರ್ ಆಗ್ತೀನಿ ಇಲ್ಲ. ನಹಿ, ಮುझे ಹೋನಾ ಹೇ और मुझे ही करना है. ನಾನೇ ಟ್ರಾನ್ಸ್ಫರ್ ಆಗಬೇಕು, ನಾನೇ ಮಾಡಬೇಕು. जो ऐसे हिम्मत रखने वाले बनते हैं वही विश्व के महाराजन बन सकते हैं. ಬಾಬಾ ಹೇಳ್ತಾರೆ, ಇಂಥ ಧೈರ್ಯಶಾಲಿ ಮಕ್ಕಳು ವಿಶ್ವದ ಮಹಾರಾಜನಾಗ್ತೀರಾ. तो विश्व महाराजन बनना है तो जो देवी परिवार की आत्माएं भविष्य के विश्व में आने वाली हैं. ಬಾಬಾ ಹೇಳ್ತಾರೆ, ಹಾಗಾದರೆ ವಿಶ್ವ ಮಹಾರಾಜನ್ ಬನನಾ ಹೇತು ಆಗಬೇಕು ಅಂತಂದರೆ ಏನು ದೈವಿ ಪರಿವಾರದ ಆತ್ಮಗಳು ಭವಿಷ್ಯದ ವಿಶ್ವದಲ್ಲಿ ಬರ್ತಾರೆ ಅಂದರೆ यह छोटा सा परिवार जो विश्व राज्य के अधिकारी बनने वाले हैं. ಈ ಒಂದು ಸಣ್ಣ ಪರಿವಾರ ವಿಶ್ವದ ಅಧಿಕಾರಿ ಆಗೋರು ಇದ್ದಾರೆ. ಇನ್ ಸಭಿ ಆತ್ಮಾओं के ऊपर, ಈ ಎಲ್ಲ ಆತ್ಮಗಳ ಮೇಲೆ ಅಬ್ಸೆ ಹಿ ಸ್ನೇಹಕ ರಾಜ್ಯಕರಣ, ಈಗಿಂದನೇ ನೀವು ಸ್ನೇಹದ ರಾಜ್ಯ ಮಾಡಬೇಕು. ಇವರೇ ನಾಳೆ ನಿಮ್ಮ ರಾಜ್ಯದಲ್ಲಿ ಬರೋರು, ಅದಕ್ಕಾಗಿ ಇವರನ್ನೆಲ್ಲ ಏನು ಮಾಡಬೇಕು, ನೀವು ಸ್ನೇಹದಿಂದ ಕಾಣಬೇಕು, ಸ್ನೇಹದ ಸಹಯೋಗ ಕೊಡಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಆರ್ಡರ್ ನಹಿ ಚಲಾನಾ ಹೇ, ಯಾರಿಗೂ ಆರ್ಡರ್ ಮಾಡೋಕ್ಕೆ ಹೋಗಬೇಡಿ. ಅಭಿ ಸೆ ವಿಶ್ವ ಮಹಾರಾಜನ್ ನಹಿ ಬನ್ ಜಾನಾ ಹೇ, ಅಭಿ ತೋ ವಿಶ್ವ ಸೇವಾಧಾರಿ ಬನನಾ ಹೇ. ಬಾಬಾ ಹೇಳ್ತಾರೆ, ಆರ್ಡ್ರ್ ಮಾಡಬೇಡ್ರಿ. ಆರ್ಡ್ರ್ ಮಾಡೋಕ್ಕೆ ನೀವು ಇನ್ನೂ ಏನಾಗಿಲ್ಲ, ಮಹಾರಾಜನಾಗಿಲ್ಲ. ನೀವು ಇಲ್ಲಿ ಇರೋದು ಹೆಂಗಿರಬೇಕು, ಇಲ್ಲಿ ನೀವು ಸೇವಾಧಾರಿ ಆದರೆ ಮುಂದೆ ಏನಾಗ್ತೀರಲ್ಲಿ, ಮಹಾರಾಜನಾಗ್ತೀರಾ. ಸ್ನೇಹ ದೇನಾ ಹಿ ಭವಿಷ್ಯ ಕೆ ಲಿಯೇ ಜಮಾ ಕರ್ನಾ ಹೇ. ಇಲ್ಲಿ ಪ್ರತಿಯೊಬ್ಬರಿಗೂ ನೀವೇನು ಮಾಡಬೇಕಾಗ್ತದೆ, ಸ್ನೇಹ ಕೊಡಬೇಕು. ಎಷ್ಟೆಷ್ಟು ಸ್ನೇಹ ಕೊಡ್ತೀರೋ ಭವಿಷ್ಯದ ಜಮಾ ಆಗತ್ತೆ. ಯಹ ಭೀ ದೇಖ್ನಾ ಹೇ ಕಿ ಅಪನೆ ಭವಿಷ್ಯ ಕೆ ಖಾತೆ ಮೇ ಯಹ ಸ್ನೇಹ ಕಿತನಾ ಜಮಾ ಕಿಯಾ ಹೇ. ಬಾಬಾ ಹೇಳ್ತಾರೆ, ಇದನ್ನು ನೀವು ನೋಡಬೇಕು, ಭವಿಷ್ಯ ಖಾತೆಯಲ್ಲಿ ಈ ಸ್ನೇಹ ಎಷ್ಟು ಜಮಾ ಆಗಿದೆ. ಜ್ಞಾನ ದೇನಾ ಸರಲ್ ಹೇ, ಜ್ಞಾನ ಕೊಡೋದೇನು ಭಾಳಲ್ಲ, ಜ್ಞಾನ ಹೇಳೋದೆಲ್ಲರಿಗೂ. लेकिन विश्व महाराजन बनने के लिए सिर्फ ज्ञानदाता नहीं बनना है. ವಿಶ್ವ ಮಹಾರಾಜನ ಆಗಬೇಕು ಅಂತಂದರೆ ಕೇವಲ ಜ್ಞಾನದಾತ ಆಗೋದಲ್ಲ. इसके लिए ಸ್ನೇಹ ದೇನಾ ಅರ್ಥಾತ್ ಸಹಯೋಗ ದೇನಾ ಹೇ. ಎಲ್ಲರಿಗೂ ನೀವು ಸ್ನೇಹ ಕೊಡಬೇಕು, ಸಹಯೋಗ ಕೊಡಬೇಕು. ಜहाँ ಸ್ನೇಹ ಹೋಗಾ ವಹಾ ಸಹಯೋಗ ಅವಶ್ಯ ಹೋಗಾ. ಎಲ್ಲಿ ಸ್ನೇಹ ಇದೆಯೋ ಅಲ್ಲಿ ಸಹಯೋಗ ಇದ್ದೇ ಇರ್ತದೆ. ಅಗರ್ ಯಹ ಹಾಯ್ಜಮ್ ದೇ ದಿಯಾ तो सभी बातों में ಶ್ರೇಷ್ಠ ಸಹಜ ಹಿ ಬನ್ ಜಾಯೆಂಗೆ. ಬಾಬಾ ಹೇಳ್ತಾರೆ, ಇದರಲ್ಲಿ ನೀವು ಹೈ ಜಂಪ್ ಮಾಡಿದ್ರಿ ಅಂತಂದರೆ ಎಲ್ಲ ಮಾತುಗಳಲ್ಲಿ ಶ್ರೇಷ್ಠತೆ ಸಹಜವಾಗಿ ಬಂದ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಅಭಿ ಅಚ್ಛಾ ಅಬ್ ಭಟ್ಟಿ ವಾಲೋನೆ ಅಪ್ನೆ ಕೋ ಟ್ರಾನ್ಸ್ಫರ್ ಕಿಯಾ. ಯಾರು ಇಲ್ಲಿ ಭಟ್ಟಿಗೆ ಬಂದಿದ್ದೀರಾ, ಟ್ರಾನ್ಸ್ಫರ್ ಮಾಡಿದ್ರೇನು. जितना ट्रांसफ़र किया होगा उतना ही हर एक की सूरत ट्रांसलेट के चित्र के मिसाल दिखाई देगी. ದೊಡ್ಡ ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ಎಲ್ಲವನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತೀರೋ ನಿಮ್ಮ ಮುಖದಲ್ಲಿ ಕಾಣಿಸೋಕ್ಕೆ ಶುರು ಆಗ್ತದೆ. ಏನು ಟ್ರಾನ್ಸ್ಲೈಟ್ ಕಾಣಿಸೋಕ್ಕೆ ಶುರು ಮಾಡ್ತದೆ. ಟ್ರಾನ್ಸ್ಲೇಟ್ ಕಾ ಚಿತ್ರ ದೂರ ಸೆ ಹಿ ಸ್ಪಷ್ಟ ದಿಖಾಯಿ ದೇತಾ. ದೂರದಿಂದನೇ ಟ್ರಾನ್ಸ್ಲೇಟ್ ಏನು ಮಾಡ್ತದೆ, ಚಿತ್ರ ಕಾಣಿಸ್ತದೆ, ಸ್ಪಷ್ಟವಾಗಿ ಕಾಣಿಸ್ತದೆ. तो ऐसे सभी बातों में स्पष्ट और ಶ್ರೇಷ್ಠ ಬನೆ ಹೋ. ಹಾಗಾದರೆ ಎಲ್ಲ ಮಾತುಗಳಲ್ಲಿ ಸ್ಪಷ್ಟ ಮತ್ತು ಶ್ರೇಷ್ಠ ಆಗಿದ್ದೀರೇನು. ಕಬ್ ತಕ್ ಬನೆಂಗೆ, ಎಲ್ಲಿವರೆಗೂ ಆಗ್ತೀರಾ. 5 ವರ್ಷ ತಕ್. ಕಬ್ ತಕ್ ಕಾ ವಾಯ್ದಾ ಕಿಯಾ ಹೇ, ಎಲ್ಲಿ ತನಕ ವಾಯ್ದಾ ಮಾಡಿದ್ದೀರಾ. ಇತನಿ ಶಕ್ತಿ ಅಪನೆ ಮೇ ಭರಿ
जो कैसी भी ಸಮಸ್ಯೆಯೇ ಆಯೆ ಬಾಬಾ ಈ ಶಕ್ತಿಯನ್ನು ತಮ್ಮಲ್ಲಿ ತುಂಬಿಕೊಂಡಿದ್ದೀರಿ ನೀವು. ಎಂಥದೇ ಸಮಸ್ಯೆ ಬರಲಿ, ಕೈಸಿ ಭೀ ಬಾತೆ ನ ಬನನೆ ವಾಲಿ ಭೀ ಬನ್ ಜಾಯೆ. ನೋಡಿ ಬಾಬಾ ಹೇಳ್ತಾರೆ, ಹೆಂಗಿದ್ರು ಅವರು ಆಗ್ಲಾರೋರು ಸಹಿತ ಆಗಿಬಿಡ್ತಾರೆ ಶ್ರೇಷ್ಠ. ತೋ ಭೀ ಅಚಲ್ ಅಡೋಲ್ ಏಕರಸ್ रहेंगे. ಅದಕ್ಕೆ ಹೇಳ್ತೀರಿ ಬಾಬಾ, ಯಾವಾಗಲೂ ಅಚಲ್ ಅಡೋಲ್ ಏಕರಸ ಆಗಿರ್ತೀರಿ ನೀವು. ಐಸಿ ಅಪನೆ ಮೇ ಶಕ್ತಿ ಭರಿ ಹೈ, ಈ ಥರ ತಮ್ಮಲ್ಲಿ ಶಕ್ತಿ ತುಂಬಿಕೊಂಡಿದೆ ಏನು. ऐसे नहीं कहना कि यह तो हमको पता ही नहीं था, ऐसा भी होता है, नई बात हुई इसलिए फेल हो गया, यह नहीं कहना. ಬಾಬಾ ಹೇಳ್ತಾರೆ, ಹಿಂಗೆ ಹೇಳೋದಲ್ಲ, ನಮ್ಗೆ ಗೊತ್ತಿರಲಿಲ್ಲ ಹಿಂಗನೂ ಆಗತ್ತೆ ಅಂತ, ಹೊಸ ಮಾತಿದು, ಅದರಿಂದ ಫೇಲ್ ಆದ್ವಿ, ಹಿಂಗೆ ಹೇಳಂಗಿಲ್ಲ. ಜब भट्टी करके जाते हो तो जैसे अपने में नवीनता लाते हो, ಭಟ್ಟಿ ಮಾಡಿ ಹೋಗ್ತಾ ಇದ್ದೀರಾ. ಬಾಬಾ ಹೇಳ್ತಾರೆ, ಭಟ್ಟಿ ಕರ್ತೆ ಜಾತೆ ಹೋ ಜೈಸೆ ಅಪನೆ ಮೇ ನವೀನತಾ ಲಾತೆ ಹೋ, ತಮ್ಮಲ್ಲಿ ಹೊಸತನ ಬರ್ತಾ ಹೋಗ್ತದೆ. ತೋ ಮಾಯಾ ಭೀ ಪರೀಕ್ಷಾ ಲೇನೆ ಕೆ ಲಿಯೆ ನೈ ನೈ ಬಾತೆ ಸಾಮ್ನೆ ಲಾಯೇಗಿ. ನೀವು ಹೆಂಗೂ ಭಟ್ಟಿ ಮಾಡಿ ಹೊಸ ಹೊಸ ಯುಕ್ತಿಗಳನ್ನು ರಚನೆಯನ್ನು ಮಾಡ್ತೀರೋ, ಹಂಗೆ ಮಾಯನೂ ಕೂಡ ಪರೀಕ್ಷೆಯನ್ನು ಹೊಸ ಹೊಸ ಮಾತುಗಳಲ್ಲಿ ಮಾಯ ಬರ್ತದೆ, ಪರೀಕ್ಷೆ ಮಾಡ್ತದೆ. इसलिए अच्छी तरह से मास्टर नॉलेजफुल मास्टर त्रिकालदर्शी बनकर जा रहे हो तो दूर से ही माया के वार को पहचान कर ख़त्म कर दो. ऐसे मास्टर सर्वशक्तिमान बने हो. ಬಾಬಾ ಹೇಳ್ತಾರೆ, ಆದ್ದರಿಂದ ಒಳ್ಳೆಯ ರೀತಿಯಿಂದ ಮಾಸ್ಟರ್ ಜ್ಞಾನಸಾಗರ ಆಗಿ, ಮಾಸ್ಟರ್ ತ್ರಿಕಾಲದರ್ಶಿಯಾಗಿದ್ದರೆ ದೂರಿಂದನೇ ಮಾಯಾ ಬರೋದನ್ನು ಗೊತ್ತು ಮಾಡಿಕೊಂಡು ಅದನ್ನೇನು ಮಾಡ್ಬೋದು, ಖತಮ್ ಮಾಡ್ಬೋದು. ಐಸೇ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀರಿ ನೀವು. ಕ್ಯೂ ಕ್ಯಾ ಕಿ ಭಾಷಾ ಖತಮ್ ಕಿ, ಏನು, ಯಾಕೆ, ಹೀಗೆ, ಕ್ಯಾ ಕರೆ, ಕೈಸೆ ಕರೆ, ಈ ಭಾಷಾ ಖತಮ್ ಆಯ್ತೇನು. सिर्फ 3 मास का पेपर नहीं, अभी तो अंत तक का वायदा करना है. 3 ತಿಂಗಳು 4 ತಿಂಗಳು 5 ತಿಂಗಳು ವಾಯ್ದಾ ಮಾಡೋದಲ್ಲ, ಇದು ಕೊನೆಯವರೆಗೂ ಇರ್ತದೆ. यह तो गारंटी माल हो गया ना. अपनी यथाशक्ति हर एक ने जो भी प्रयत्न किया वह बहुत अच्छा किया. अब अच्छे से अच्छा बनकर दिखाना. ತಮ್ಮ ಯಥಾರ್ಥ ಶಕ್ತಿಯಿಂದ ಏನು ಮಾಡಬೇಕು, ಪ್ರಯತ್ನ ಮಾಡಿ ಒಳ್ಳೆಯವರಾಗಬೇಕು. ಅಚ್ಚೇತೆ ಅಚ್ಚಾ ಬನ ಅಂತ ಹೇಳ್ತಾರೆ ಬಾಬಾ. जैसे यह नशा है वैसे ही प्रवृत्ति में रहते हुए भी इस नशे को कायम रखना है. ಇಲ್ಲಿ ಹೆಂಗೆ ನಿಮಗೆ ನಶೆ ಇರ್ತದೋ, ಪ್ರವೃತ್ತಿನಲ್ಲಿ ಹೋದ್ಮೇಲೂ ಇದೇ ನಶೆ ಕಾಯಮಾಗಿಟ್ಕೊಳ್ಬೇಕು. ಇಸ್ ಗ್ರೂಪ್ ಕಾ ಛಾಪ್ ಕ್ಯಾ ರಹಾ, ಈ ಗ್ರೂಪಿನ ಸಿಕ್ಕ ಏನಾಗಿದೆ. कोई आपको बदल न सके लेकिन आप सभी को बदल कर दिखाना. ನಿಮ್ಮನ್ನು ಯಾರು ಬೇರೆದವರು ಬದಲಿ ಮಾಡಬಾರ್ದು, ನೀವು ಅವರನ್ನು ಚೇಂಜ್ ಮಾಡಬೇಕು. कोई परिस्थिति व कोई वायुमंडल हमको नहीं बदले लेकिन हम परिस्थितियों को, वायुमंडल को, वृत्तियों को, संस्कारों को बदल कर दिखाए. ಯಾವುದೇ ವಾಯುಮಂಡಲ ನಮ್ಮನ್ನು ಚೇಂಜ್ ಮಾಡಬಾರ್ದು, ಬದಲಾಗಿ ನಾವು ವಾಯುಮಂಡಲವನ್ನು, ಪರಿಸ್ಥಿತಿಯನ್ನು, ವೃತ್ತಿಯನ್ನು, ಸಂಸ್ಕಾರಗಳನ್ನು ಚೇಂಜ್ ಮಾಡಬೇಕು, ತೋರಿಸ್ಬೇಕು. यह पक्का छाप लगाना है, ट्रेडमार्क भट्टी का अविनाशी लगा कर जाना है. ಇದನ್ನು ಟ್ರೇಡ್ ಮಾರ್ಕ್, ಇದನ್ನು ಸಿಕ್ಕ ಹಾಕ್ಕೊಂಡು ಹೋಗಬೇಕು. ಏನು, हम नहीं बदलेंगे दूसरों को बदलेंगे, अपना ट्रेड मार्क नहीं भूलना, ಇದನ್ನು ಮರಿಬಾರ್ದು. अगर भट्टी के धारणाओं की स्मृति साथ साथ रखेंगे तो सफलता सदैव साथ रहेगी. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ವೇಳೆ ಭಟ್ಟಿ, ಬಾಬಾ ಏನೇನು ಭಟ್ಟಿನಲ್ಲಿ ಏನೇನು ಪ್ರಾಕ್ಟೀಸ್ ಮಾಡಿಸಿದಾರೋ ಅದನ್ನೆಲ್ಲ ಧಾರಣೆ ಮಾಡಿಕೊಂಡು ಸ್ಮೃತಿಯೊಳಗೆ ಜೊತೆಗೆ ಇಟ್ಕೊಂಡ್ರೆ ಯಾವಾಗಲೂ ನಿಮಗೇನಾಗ್ತದೆ, ಸದೈವ ಅವು ಸಫಲತೆ ಸದೈವ ಸಾತ್ರ ಹೇಗೆ, ಯಾವಾಗಲೂ ನಿಮ್ಮ ಜೊತೆ ಸಫಲತೆ ಇದ್ದೇ ಇರ್ತದೆ ಅಂತ ಬಾಬಾ ಹೇಳ್ತರು. ಇವತ್ತೇನು ಹೇಳಿದ್ರು ಬಾಬಾ, ಮುಖ್ಯವಾಗಿ ಸೂಕ್ಷ್ಮ ಬಂಧನ ಏನಾಗಿದೆ, ಬುದ್ಧಿಯ ಅಭಿಮಾನ ಅಂತ ಹೇಳಿದರು. ಬುದ್ಧಿಯ ಅಭಿಮಾನ ಬಿಡಿಸ್ಕೋಬೇಕು ಅಂತಂದರೆ ಏನು ಹೇಳಿದ್ರು ಬಾಬಾ, ಮೇಲೆ ಟ್ರಾನ್ಸ್ಫರ್ ಮಾಡಬೇಕು. ನಾವು ಟ್ರಾನ್ಸ್ಫರ್ ಆಗಬೇಕು, ಬೇರೆದವರನ್ನು ಟ್ರಾನ್ಸ್ಫರ್ ಮಾಡಬೇಕು. ಎದರಿಂದ, ಹಳೆಯ ಸಂಸ್ಕಾರಗಳಿಂದ, ಬಂಧನಗಳಿಂದ, ಎಲ್ಲದರಿಂದ. ಏನು ಹೇಳಿದ್ರು ಬಾಬಾ, ಮತ್ತು ಗ್ಲಾನಿ, ಹೊಗಳುವಿಕೆ, ತೆಗಳುವಿಕೆ, ಮಾನ್ ಶಾನ್ ಎಲ್ಲದರಲ್ಲೂ ಏನಿರಬೇಕು, ಸಮಾನ ಇರಬೇಕು ಅಂತ ಹೇಳಿದ್ರು ಬಾಬಾ.
ಇದನ್ನೆಲ್ಲ ಏನು ಮಾಡಬೇಕು, ನಾವು ಇವತ್ತು ಸಿಮರನ್ ಮಾಡಬೇಕು, ಚೆಕಿಂಗ್ ಮಾಡಬೇಕು, ಪಾಯಿಂಟ್ ಮಾಡಬೇಕು. ಠೀಕ್ ಸೆ ಠೀಕ್ ಹೋಕರ್ ಚಲ್ನ ಅಂತ ಹೇಳಿದ್ರು ಬಾಬಾ. ಬಾಬಾ ಹೇಳ್ತಾರೆ, ಪ್ರತ್ಯಕ್ಷ ರೂಪದಲ್ಲಿ ಎಲ್ಲರನ್ನ ಕಡಾ ಬಂಧನದಿಂದ ಏನು ಮಾಡಬೇಕಾಗಿದೆ, ನಾವು ಮುಕ್ತಿ ಮಾಡಬೇಕು. ನಾವು ಮುಕ್ತಿ ಆಗಬೇಕು, ಅದರಿಂದ ಎಲ್ಲರನ್ನೂ ಮುಕ್ತಿ ಮಾಡಬೇಕು. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಹೇಳಿದ್ರು ಬಾಬಾ, ಸತ್ಯುಗದಲ್ಲಿ ಮಹಾರಾಜನಾಗಬೇಕು ಅಂತಂದರೆ, ಅಲ್ಲಿ ಎಲ್ಲರಿಗೂ ನನ್ನ ಪ್ರಜೆಗಳು ಆಗಬೇಕು ಅಂತಂದರೆ, ಈಗ ನಾನಿಲ್ಲಿ ಏನಾಗಬೇಕು, ಸೇವಾಧಾರಿ ಆಗಬೇಕು. ಇಲ್ಲೇನೇ ನೀವು ಯಾರಿಗೂ ಆರ್ಡ್ರ್ ಮಾಡೋಕ್ಕೆ ಹೋಗಬೇಡಿ, ನೀವು ಸೇವಾಧಾರಿ ಆಗಿದ್ದೀರಿ. ಅವ್ರಿಗೆ ಸ್ನೇಹದ ಸಹಯೋಗ ಕೊಡಬೇಕು. ಎಷ್ಟು ಸ್ನೇಹದ ಸಹಯೋಗ ಕೊಡ್ತಾ ಹೋಗ್ತೀರೋ, ವಿಶ್ವದಲ್ಲಿ ಅವ್ರು ಏನಾಗ್ತಾರೆ, ಮುಂದೆ ನಿಮ್ಗೆ ಭವಿಷ್ಯದಲ್ಲಿ ಸಹಯೋಗಿ ಆಗ್ತಾರೆ. ಅಚ್ಛಾ, ಓಂ ಶಾಂತಿ.